ಚಳ್ಳಕೆರೆ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಪರಶುರಾಂಪುರ ಹಾಗೂ ಶಾಸಕ ಟಿ ರಘುಮೂರ್ತಿ ಅಭಿಮಾನಿಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ದಿವಂಗತ ಮಾಜಿ ಸಚಿವ ಡಿ ಸುಧಾಕರ್ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಭಾಗವಹಿಸಿ ಭಾವುಕರಾಗಿ ಮಾತನಾಡಿದರು. ಡಿ ಸುಧಾಕರ್ ಜನಸೇವಕರಾಗಿದ್ದು ಜನರನ್ನ ಸಂಘಟಿಸುವ ಅದ್ಭುತ ಕಲೆ ಹೊಂದಿದ್ರು. ತಮ್ಮ ಚಿಕ್ಕಪ್ಪ ಜಯಣ್ಣ ಅವರ ಮಾರ್ಗದರ್ಶನದಲ್ಲಿ ಬೆಳೆದು ದೇವರಾಜ ಅರಸು ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡಿದ್ರು ಎಂದು ಎಚ್ ಆಂಜನೇಯ ಸ್ಮರಿಸಿದ್ದಾರೆ. ಹಣಬಲ ಜಾತಿ ಬಲವಿಲ್ಲದೆ 4 ಬಾರಿ ಶಾಸಕರಾಗಿ ಅಪಾರ ಜನಪ್ರಿಯತೆ ಗಳಿಸಿದ್ರು ಎಂದಿದ್ದಾರೆ. ಸಹಕಾರ ಕ್ಷೇತ್ರದಲ್ಲಿಯೂ ಮಹತ್ವದ ಸಾಧನೆ ಮಾಡಿದ್ದ ಸುಧಾಕರ್ ಲಾಭದಾಯಕ ಬ್ಯಾಂಕ್ ನಿರ್ಮಿಸಿ ಬಡವರು ಹಾಗೂ ಮಹಿಳಾ ಸಂಘಗಳಿಗೆ ಸಾಲ ಸೌಲಭ್ಯ ನೀಡುವ ಮೂಲಕ ಸಾವಿರಾರು ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ನೆರವಾಗಿದ್ರು ಎಂದು ಹೇಳಿದ್ದಾರೆ. ಪ್ರಭಾವಿ ಜಾತಿಗಳ ಮತಗಳನ್ನ ಗಳಿಸಿ ರಾಜಕೀಯದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದ ಅವರು ಬೆಂಬಲಿಗರನ್ನ ಗಳಿಸಿದ ನಾಯಕರನ್ನಾಗಿ ಗುರುತಿಸಿಕೊಂಡಿದ್ರು ಎಂದು ಎಚ್ ಆಂಜನೇಯ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನುರಿತ ವೈದ್ಯರನ್ನ ಕರೆಸಿ ಚಿಕಿತ್ಸೆ ನೀಡಿಸಿದ್ರು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಅವರ ಜನಸೇವೆ ಶಾಶ್ವತವಾಗಿ ಜನರ ಮನದಲ್ಲಿ ಜೀವಂತವಾಗಿರುತ್ತದೆ ಎಂದು ಹೇಳಿದ್ದಾರೆ. ಈ ವೇಳೆ ಮಾತನಾಡಿದ ಕೆಸಿ ವೀರೇಂದ್ರ ಪಪ್ಪಿ, ಡಿ ಸುಧಾಕರ್ ಯಾವಾಗ ಮಾತನಾಡಿದ್ರು ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಜಿಲ್ಲೆಯ ಶಾಸಕರೊಂದಿಗೆ ಸರ್ಕಾರದ ಬಳಿ ಹೋಗುತ್ತಿದ್ವು. ನಾನು ಭದ್ರಾ ನೀರು ತರುತ್ತೇನೆ ಎಂದು ಹೇಳುತ್ತಿದ್ದ ಸುಧಾಕರ್ ಈಗ ನಮ್ಮೊಂದಿಗಿಲ್ಲ. ಆದರೆ ರಘುಮೂರ್ತಿ ಸೇರಿದಂತೆ ಜಿಲ್ಲೆಯ ಶಾಸಕರು ಸೇರಿ ಜಿಲ್ಲೆಗೆ ಭದ್ರಾ ನೀರು ಹರಿಸಿ ಅವರ ಕನಸನ್ನ ಈಡೇರಿಸುತ್ತೇವೆ ಎಂದಿದ್ದಾರೆ. ಶಾಸಕ ಟಿ ರಘುಮೂರ್ತಿ ಮಾತನಾಡಿ, ಸುಧಾಕರಣ್ಣ ಅವರ ಶ್ರದ್ಧಾಂಜಲಿ ಸಭೆಯನ್ನ ಇಷ್ಟು ಬೇಗ ಮಾಡುತ್ತೇವೆ ಎಂದುಕೊಂಡಿರಲಿಲ್ಲ. ಇದು ದೈವದ ಸಂಕಲ್ಪ. 2008ರಿಂದ ನಮ್ಮ ಸಂಬಂಧ ಆರಂಭವಾಗಿದ್ದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಆತ್ಮೀಯತೆ ಎಂದಿಗೂ ಕಡಿಮೆಯಾಗಲಿಲ್ಲ ಎಂದು ಭಾವುಕರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸಂದರ್ಭದಲ್ಲಿಯೂ ಸುಧಾಕರ್ ನಗುತ್ತಾ ಎಲ್ಲರೊಂದಿಗೆ ಮಾತನಾಡ್ತಾ ಇದ್ರು. ರಘುಮೂರ್ತಿ ಸಿಟ್ಟು ಮಾಡಿಕೊಳ್ಬೇಡ, ನಗುತ್ತಾ ಇರಬೇಕು ಎಂದು ಹೇಳ್ತಾ ಇದ್ರು ಎಂದು ಸ್ಮರಿಸಿದ್ದಾರೆ. ಉಸಿರಾಟದ ತೊಂದರೆಯಿಂದ ಬೇರೆ ಆಸ್ಪತ್ರೆಗೆ ದಾಖಲಿಸಿದ ಬಳಿಕ ಚೇತರಿಸಿಕೊಳ್ಳುತ್ತಾರೆ ಎಂಬ ನಿರೀಕ್ಷೆ ಇತ್ತು. ಆದರೆ 19 ದಿನಗಳ ಕಾಲ ಕೋಮದಲ್ಲಿದ್ದು ಅಂಗಾಂಗಗಳು ವಿಫಲವಾದವು. ವೈದ್ಯರ ಭರವಸೆಗಳು ಹುಸಿಯಾದವು. ಈಗ ಅವರು ನಮ್ಮೊಂದಿಗಿಲ್ಲ. ಆದರೆ ಅವರು ಮಾಡಿದ ಅಭಿವೃದ್ಧಿ ಹಾಗೂ ಜನಸೇವೆ ಸದಾ ಉಳಿಯಲಿದೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತಾಜ್ಪೀರ್, ಕಾರ್ಯಾಧ್ಯಕ್ಷ ಹಾಲೇಶ್, ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶಿವಣ್ಣ, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದಿಗೆ ತಿಪ್ಪೇಸ್ವಾಮಿ, ಪ್ರಭುದೇವ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಾಬುರೆಡ್ಡಿ, ಗೀತಾಬಾಯಿ, ವೀರಭದ್ರಬಾಬು ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದರು. ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಇಲ್ಲಿ ತುಂಬಿ ತುಳಿಸಿಬಿಟ್ಟಿದ್ದಾರೆ ರಘುಮೂರ್ತಿ ಅವರು. ಅಷ್ಟೊಂದು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಆದ್ರಿಂದ ಅವರ ಬೆಂಬಲಿಗರೆಲ್ಲರೂ ಕೂಡ ಯಾವುದೇ ರೀತಿಯ ನಿಷ್ಕಲ್ಮಶ ಮನಸ್ಸಿನಿಂದ ಅವರಿಗೆ ಸಹಾಯ ಮಾಡಿ ಅವ್ರ ಬೆಂಬಲಕ್ಕೆ ನಿಲ್ಲಬೇಕು. ಮುಂದೆ ಅತ್ಯಧಿಕ ಮತಗಳ ಅಂತರದಿಂದ ಅವ್ರನ್ನ ಗೆಲ್ಲಿಸೋದ್ರ ಮೂಲಕ ಅಲ್ಲಿ ನೀವು ಸುಧಾಕರ್ ಅವ್ರನ್ನ ಕಾಣಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹುಟ್ಟುವಾಗ ನಮಗೆಲ್ಲ ಉಸಿರಿರುತ್ತೆ ಅಲ್ಲ, ಹೆಸರಿರಲ್ಲ. ಹುಟ್ಟುವಾಗ ಉಸಿರಿರುತ್ತೆ, ಸತ್ತ ಮೇಲೆ ಉಸಿರಿರಲ್ಲ. ಏನಿರುತ್ತೆ? ಹೆಸರಿರುತ್ತೆ. ಹಾಗೆ ಸುಧಾಕರ್ ಅವರ ಹೆಸರು ಅಜರಾಮರವಾಗಿ ಜಿಲ್ಲೆಯಲ್ಲಿ ಈ ಕ್ಷೇತ್ರದಲ್ಲಿ ಇರುತ್ತೆ ಎಂಬತಕ್ಕಂಥ ಸ್ಮರಣೀಯ ಮತ್ತು ಹೃದಯ ನಮ್ಮ ರಘುಮೂರ್ತಿ ಅಣ್ಣಂಗೆ ಬಹಳ ಸಂತೋಷದಿಂದ ಹ್ಯಾಟ್ರಿಕ್ ಹೀರೋ ಅಂತ ನಾನು ಕರೆದು ಹೋಗಿರುವಂಥ ವೇದಿಕೆ ಇದು. ಅಂಥ ವೇದಿಕೆಯ ಮೇಲೆ ನಾನಿವತ್ತು ಸುಧಣ್ಣನವರ ಬಗ್ಗೆ ಅವರ ಸಾವಿನ ನುಡಿ ನಮನವನ್ನ ಮಾತಾಡೋದಕ್ಕೆ ಬಹಳಷ್ಟು ನೋವಾಗುತ್ತೆ. ಬಹಳಷ್ಟು ವೇದಿಕೆಗಳಲ್ಲಿ ನಾವು ಮಾತಾಡಿರುವಂಥದ್ದಾಗಿದೆ. ಆದರೆ ಇವತ್ತು ನಾವು ಇಂಥ ಒಂದು ವೇದಿಕೆಯಲ್ಲಿ ಮಾತಾಡೋದಕ್ಕೆ ಬಹಳ ನೋವಾಗುತ್ತೆ. ಅವ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟೊತ್ತು ಬಹಳಷ್ಟು ಎಲ್ಲರೂ ಮಾತಾಡಿದ್ರು. ಅವರ ವ್ಯಕ್ತಿತ್ವಗಳ ಬಗ್ಗೆ ಮಾತಾಡಿದ್ರು. ನಾನು ವೈಯಕ್ತಿಕವಾಗಿ ಅವರು ಒಬ್ಬ ಸಚಿವರು, MLA ಅವರು ಅನ್ನೋದಕ್ಕಿಂತ ಜಾಸ್ತಿ ನನ್ನ ಮನೆಯವರು ಸುಧಣ್ಣವ್ರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋಂಥದ್ದು ನಾನು ಮನಸ್ಪೂರ್ವಕವಾಗಿ ಈ ವಿಚಾರದಲ್ಲಿ ನಾನು ಹೇಳಬೇಕಾಗ್ತದೆ. ಸಾಹೇಬರು ಯಾವತ್ತೂ ಕೂಡ ಮನೆ ಹತ್ರ ಯಾರಾದರೂ ಕಷ್ಟ ಅಂತ ಬರಲಿ ಅವರನ್ನ ಬರೀ ಕೈಯಲ್ಲಿ ಕಳಿಸಿರೋವಂಥವ್ರೇ ಅಲ್ಲ. ಅಷ್ಟು ಸೇವಾ ಮನೋಭಾವನೆ. ನಾವು ಮುಖ್ಯಮಂತ್ರಿಗಳನ್ನ ಮತ್ತು ನಮ್ಮ DK ಸಾಹೇಬರು ಉಪಮುಖ್ಯಮಂತ್ರಿಗಳನ್ನ ಹೋಗಿ ನಾವು ಭೇಟಿ ಆಗಿರುವಂಥದ್ದಿದೆ. ಅಷ್ಟು ಪರ್ಸನಲ್ ಆಗಿ ತಗೊಂಡು ನನ್ನ ಅಧಿಕಾರಾವಧಿಯಲ್ಲಿ
ನಾವು ಭದ್ರೆಯ ನೀರನ್ನ ದುರ್ಗಕ್ಕೆ ಹರಿಸಲೇಬೇಕು ಅಂತ ಒಂದು ಸಂಕಲ್ಪವನ್ನ ನಮ್ಮ ಸಾಹೇಬರು ತಗೊಂಡಿದ್ರು. ಇವತ್ತು ನಾವು ನಮ್ಮ ರಘುಮೂರ್ತಿ ಅಣ್ಣನವರ ನೇತೃತ್ವದಲ್ಲಿ ನಾವು ಇವತ್ತು ಅದನ್ನ ಮುಂದಿನ ದಿನಗಳಲ್ಲಿ ಭದ್ರೆಯ ನೀರನ್ನ ದುರ್ಗಕ್ಕೆ ಹರಿಸುವಂತ ಕೆಲಸ ಮಾಡಬೇಕು. ಯಾವತ್ತು ಭದ್ರೆಯ ನೀರು ದುರ್ಗಕ್ಕೆ ಹರಿಯುತ್ತೆ ಅವತ್ತು ನಮ್ಮ ಸುಧಣ್ಣನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ, ನಮಗೆಲ್ಲರಿಗೂ ಮುಂದಿನ ಹಿರಿಯೂರಿನ ಚುನಾವಣೆ ಬಹಳ ಜವಾಬ್ದಾರಿಯುತ ಚುನಾವಣೆ. ಹೇಗೆ ನೀವುಗಳೆಲ್ಲ ಚಳ್ಳಕೆರೆಯ ಚುನಾವಣೆಯನ್ನ ತಮ್ಮ ಮನೆ ಚುನಾವಣೆಯನ್ನ ರೀತಿಯಲ್ಲಿ ಮಾಡಿ MLA ಸಾಹೇಬರಿಗೆ ಯಾಟ್ರಿಕ್ 3rd ಟೈಮ್ ತಾವುಗಳೆಲ್ಲ ಗೆಲ್ಸಿದಿರ, ಅದೇ ರೀತಿ ಮುಂದೆ ಹಿರಿಯೂರಿನ ಚುನಾವಣೆಯಲ್ಲೂ ಕೂಡ ತಾವುಗಳೆಲ್ಲರೂ ಭಾಗವಹಿಸೋದ್ರ ಜೊತೆಗೆ ನಮ್ಮ ಅಭ್ಯರ್ಥಿಯನ್ನ ಅಲ್ಲಿ ಗೆಲ್ಲಿಸುವಂತ ಜವಾಬ್ದಾರಿ ನಮ್ಗಳ ಮೇಲಿದೆ. ಇದನ್ನ ಈಗಿನಿಂದಲೇ ತಾವುಗಳು ಅದಕ್ಕೆ ತಯಾರಿ ನಡೆಸಬೇಕು ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ, ಇನ್ನು ಮುಂದಿನ ಜವಾಬ್ದಾರಿಯನ್ನ ಈಗ ಸುಧಣ್ಣನವರ ಸ್ಥಾನವನ್ನ ಸನ್ಮಾನ್ಯ ರಘುಮೂರ್ತಿ ಅಣ್ಣನವರು ತುಂಬ್ತಾರೆ ಅಂತ ಆಶಿಸ್ತಾ ಎಲ್ಲರಿಗೂ ಶುಭ ಬೇಕು. ಆದರೆ ಜಾತಿ ಬಹಳಷ್ಟು ಮುಖ್ಯ ಆಗ್ತದೆ ಅಂತ ಹೇಳಿ ಆ ಜಾತಿ ವ್ಯವಸ್ಥೆನಲ್ಲಿ ಅವರಿಗೆ ಬಹಳಷ್ಟು ಕಡಿಮೆ ಜನಸಂಖ್ಯೆ ಇದ್ರೂ ಕೂಡ ಅವರು 4 ಬಾರಿ ಶಾಸಕರಾಗ್ತಾರೆ. ಅವರಲ್ಲಿ ಅವ್ರದೇ ಆದ ರಾಜಕೀಯ ಜಾಣ್ಮೆ, ತಂತ್ರ ಅಂತ ಹೇಳ್ತೀನಿ, ನಾನು ಕುತಂತ್ರ ಅಂತ ಹೇಳಲ್ಲ, ತಂತ್ರಗಳು ರಾಜಕೀಯದಲ್ಲಿ ಖಂಡಿತವಾಗ್ಲೂ ಬೇಕು. ಅಂತ ತಂತ್ರಗಾರಿಕೆಯೊಂದಿಗೆ ಅವರು 4 ಬಾರಿ ಶಾಸಕರಾಗಿ ರಾಜ್ಯವನ್ನು 2 ಬಾರಿ ಪ್ರತಿನಿಧಿಸಿ ವಿಶೇಷವಾಗಿ ಚಳ್ಳಕೆರೆಯ ಸುಪುತ್ರರಾಗಿ ಚಳ್ಳಕೆರೆನಲ್ಲೇ ಅವ್ರು 3 ಬಾರಿ ಇನ್ನು ಅಲ್ಲಿ ಹಿರಿಯೂರಲ್ಲಿ ಶಾಸಕರಾದ್ರೂ ಅವ್ರು ಹಿರಿಯೂರಲ್ಲಿ ಚಳ್ಳಕೆರೆನಲ್ಲೇ ವಾಸ ಅವ್ರದ್ದು. ಯಾವತ್ತೂ ಕೂಡ ಆ ಒಂದು ಚಳ್ಳಕೆರೆಯನ್ನ ಒಂದು ತವರೂರನ್ನ ರೀತಿಯಲ್ಲಿ ಸ್ವಂತ ಊರು ಅಂತ ಹೇಳಿ ಅವ್ರು ಯಾವತ್ತೂ ಕೂಡ ಇಲ್ಲಿ ಒಂದು ಅಭಿಮಾನ. 2004ರಿಂದ 2008ವರೆಗೂ ಶಾಸಕರಾಗ್ತಾರೆ. ಅದ ನಂತರ ಅವರು 2008ರಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಪಕ್ಷೇತರ ಶಾಸಕರಾಗಿ ಅಂದಿನ BJP ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿ, ಬಂದಿಖಾನೆ ಸಚಿವರಾಗಿ, ಮುಜರಾಯಿ ಸಚಿವರಾಗಿ ಸೇವೆ ಸಲ್ಲಿಸಿ ಮತ್ತೆ 2013ರಲ್ಲಿ ಮತ್ತೆ ಪುನರಾಯ್ಕೆಗೊಂಡು ಹಿರಿಯೂರಲ್ಲಿ 13ರಿಂದ 18ರವರೆಗೆ ನಾನು ಮೊದಲೇ ಬಾರಿ ಶಾಸನ ಆಗ್ತೀನಿ. ಅವರು ನನಗೆ ಅದೇ ಇರ್ಬೋದು, ನಮಗೆ ಭಿನ್ನಾಭಿಪ್ರಾಯ ಇದ್ರು ಯಾವತ್ತೂ ಕೂಡ ಏನು ಮೊನ್ನೆ ನಾವು 3 ಬಾರಿ ಶಾಸನ ಆಗಿದ್ರು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳ್ದೆ, ಏನಪ್ಪ ಅವರು ಸತ್ತೋಗಿದ್ದಾರೆ ಅಂತ ಹೇಳಿ ಮಾತಾಡ್ತಾರಂತ. ಖಂಡಿತವಾಗ್ಲೂ ಕೂಡ ಏನಾದ್ರೂ ಭಿನ್ನಾಭಿಪ್ರಾಯ ಇದ್ರೆ ಅವಾಗ ನನ್ನ ಪಪ್ಪಿನೂ ಇರ್ತಿದ್ರೆ ಅವಾಗ ನಾನು ನೇರವಾಗಿ ಹೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ರಘುಮೂರ್ತಿ ನೀನು ಎಲ್ಲದಕ್ಕೆ ಸಿಟ್ಟಾಗ್ತೀಯಪ್ಪ, ನಾನು